ಜೈ ಶ್ರೀರಾಮ್. ಪೆರಿಗ್ರಿನ್ ಫ್ಯಾಲ್ಕನ್ ಅಂತ ಹೇಳಿ ಒಂದು ಬರ್ಡ್ ಇರುವಂತದ್ದು, ಫಾಸ್ಟೆಸ್ಟ್ ಬರ್ಡ್ ಅದು ಇಡೀ ವರ್ಲ್ಡ್ ಅಲ್ಲಿ. ಆ ಬರ್ಡ್ ಇಂದ ಇನ್ಸ್ಪೈರ್ ಮಾಡಿಕೊಂಡು ಆ ಶೇಪ್ ಅಲ್ಲಿ ಮಾಡಿರುವಂತ ಗಾಡಿನೇ ಸುಜುಕಿ ಹಾಯಬುಸಾ. ಈಗ ಪೆರಿಗ್ರಿನ್ ಫ್ಯಾಲ್ಕನ್ ಬರ್ಡ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದ್ರೆ ಅದು ಫಾಸ್ಟ್ ಹಾರ್ತಾ ಹೋಗಿ ಫಾಸ್ಟ್ ಇರುವಂತದ್ದು ಅಲ್ಲ, ಅದು ಗ್ರಾವಿಟಿನ ಯೂಸ್ ಮಾಡಿಕೊಂಡು ಬರುವಂತದ್ದು. ಅದು ಫಾಸ್ಟ್ ಆಗಿ ಸುಮಾರು 380 km/h ಸ್ಪೀಡ್ ಅಷ್ಟು ಕೂಡ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು ಹಿಸ್ಟ್ರಿ ಇದೆ ಪೆರಿಗ್ರಿನ್ ಫ್ಯಾಲ್ಕನ್ಗೆ. ಕೆಳಗಡೆ ಅಕಸ್ಮಾತ್ ಒಂದು ಪ್ರೇ ಕಾಣುತ್ತೆ, ಮೇಲ್ಗಡೆ ಪೆರಿಗ್ರಿನ್ ಫ್ಯಾಲ್ಕನ್ ಇರುತ್ತೆ. ಅದು ತನ್ನ ವಿಂಗ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಫಾಸ್ಟ್ ಆಗಿ ಬರುತ್ತೆ. ಇದಕ್ಕೆ ಕ್ಲಾಸ್ ಇಂದ ಹೊಡೆದು ಬೀಳ್ಸಿ ಆ ಥರ ಊಟ ಮಾಡುವಂಥದ್ದು. ಸೊ ಅದಕ್ಕೆ ಆ ಕ್ಯಾರಿ ಮಾಡಿಕೊಂಡು ಬರ್ತಾ ಇರೋಂಥ ಜೀನ್ಸ್ ಹೆಂಗಿದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಬರ್ತಾ ಇರೋಂಥ ಫ್ಯಾಲ್ಕನ್ಸ್ಗಳೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಫಾಸ್ಟ್ ಆಗ್ತಾ ಇದೆ. ಅದಕ್ಕೆ ನಾವು ಸ್ಪೀಡ್ ಜೀನ್ಸ್ ಅಂತ ಹೇಳಿ ಕರಿತೀವಿ. ಸೊ ಫಾಸ್ಟೆಸ್ಟ್ ಗಾಡಿ 90s ಅಲ್ಲಿ ಡಿಸೈನ್ ಮಾಡಬೇಕು ಅಂತ ಹೇಳಿ ನೋಡ್ಕೊಂಡಾಗ ಸುಜುಕಿ ಅವರು ಇದಕ್ಕೆ ಇಟ್ಟಿರುವಂಥ ಹೆಸರು ಕೂಡ ಅದರಿಂದನೇ ಇನ್ಸ್ಪೈರ್ ಆಗಿತ್ತು, ಜೊತೆಗೆ ಮಾಡಿರುವಂಥ ಶೇಪು ಕೂಡ ಅದರಿಂದನೇ ಇನ್ಸ್ಪೈರ್ ಆಗಿತ್ತು. Remember when shit went down, you were there, you was out of town. I was out of mind, you was out of bound, I was out of touch, going round and round. You wanna phone no tantrum, I shouldn't work on my craft and sound. You would've do this now, let me just break it down, yeah, yeah. 1990s ಡೆಕೆಡ್ನ ನಾವು ಸ್ಪೀಡ್ ವಾರ್ ಮಾಡಿರೋಂಥ ಡೆಕೆಡ್ಸ್ನ ಅಂತಾನು ಕೂಡ ನಾವು ಕರಿತೀವಿ. ಎಕ್ಸಾಕ್ಟ್ 1990 ಟೈಮಲ್ಲಿ ಕವಾಸಾಕಿ ಅವರು ನಿಂಜಾ ZX11 ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ರು. ಅದು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಹೋಗ್ತಾ ಇತ್ತು ಗಾಡಿ. ಅದಕ್ಕೆ ಕಾಂಪಿಟೇಷನ್ ಆಗಿ ಬ್ಲಾಕ್ ಬರ್ಡ್ ಬಂತು. ಬ್ಲಾಕ್ ಬರ್ಡ್ ಬಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತು. ಸುಮಾರು 287 km/h ವರ್ಗು ಕೂಡ ಅದು ಕ್ಲಾಕ್ ಮಾಡ್ಕೊಂಡಿತ್ತು. ಸುಜುಕಿ ಅವರು ನಾವ್ ಯಾಕೆ ಹಿಂದೆ ಇರಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದ್ದೆ 1999 ಅಲ್ಲಿ ಫಸ್ಟ್ ಜನರೇಷನ್ ಹಾಯಬುಸಾ. ಅದು ನಿಯರ್ಲಿ ನಮಗೆ 312 km/h ಸ್ಪೀಡ್ ನಮಗೆ ಕವರ್ ಮಾಡ್ಕೊಂಡಿತ್ತು. ಅದೇ ಟೈಮಲ್ಲಿ ರೂಮರ್ಡು ಕವಾಸಾಕಿ ಅವರು ಇನ್ನೊಂದ್ಸರಿ 12R ನ ರೂಮರ್ ಮಾಡ್ಕೊಂಡಿದ್ರು. ಅದು 322 km/h ಸ್ಪೀಡ್ ಹೋಗುವಂಥದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ರು. ಆ ಟೈಮಲ್ಲೇ ಬಂದಿರೋವಂಥದ್ದು ಫಸ್ಟ್ ಜನರೇಷನ್ ಹಾಯಬುಸಾ. ಒಂದು ಅಗ್ರಿಮೆಂಟ್ ಬರಬೇಕು ಅಂತಂದ್ರೆ ಕಾರಣ ಆಗಿರುವಂತ ಗಾಡಿ ಇದು. ಒಂದು ಲಿಮಿಟ್ಗೆ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ಮಾಡಿರುವಂತ ಗಾಡಿ. ಅಲ್ಲಿ Gen 1 ಹಾಯಬುಸಾ 312 km/h ಕ್ಲಾಕ್ ಮಾಡ್ಕೊಂಡಿದ್ದಿತ್ತು. ಅದೇ ತರ 2000 ಅಲ್ಲಿ ZX12R ಕೂಡ ರೂಮರ್ ಮಾಡ್ಕೊಂಡಿದ್ರು 322 km/h ಸ್ಪೀಡ್ ಹೋಗುತ್ತೆ ಅಂತ ಹೇಳಿ. ಆ ಟೈಮಲ್ಲಿ ಬಿಗ್ 4 ಅಂತಂದ್ರೆ ಸುಜುಕಿ, ಕವಾಸಾಕಿ, ಹೋಂಡಾ ಮತ್ತೆ ಯಮಹಾ, ಈ ಕಡೆ ಯುರೋಪಿಯನ್ ಸೈಡ್ ಅಲ್ಲಿ BMW, ಡುಕಾಟಿ ಇವರೆಲ್ಲ ಸೇರ್ಕೊಂಡು ಒಂದು ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ನೋಡಿ, ಅಗ್ರಿಮೆಂಟ್ ಅಲ್ಲಿ 2 ತರದ್ ಬರುತ್ತೆ. ಒಂದು ಬೈಂಡಿಂಗ್ ಅಗ್ರಿಮೆಂಟ್ ಬರುತ್ತೆ, ಇನ್ನೊಂದು ನಾನ್ ಬೈಂಡಿಂಗ್ ಅಗ್ರಿಮೆಂಟ್ ಅಂತ ಬರುತ್ತೆ. ಬೈಂಡಿಂಗ್ ಅಗ್ರಿಮೆಂಟ್ ಅಂದ್ರೆ ಏನಾಗುತ್ತೆ, ಅಕಸ್ಮಾತ್ ಅಗ್ರಿಮೆಂಟ್ ಅಲ್ಲಿ ಬರ್ದಿರುವಂತದ್ದು ಅಗೇನ್ಸ್ಟ್ ಆಗಿ ಏನಾದ್ರು ಹೋದ್ರೆ ಲೀಗಲ್ ಪ್ರೊಸೀಡಿಂಗ್ಸ್ ಫಾಲೋ ಮಾಡ್ಕೊಂಡಿರ್ಬೋದು. ಅದೇ ನಾನ್ ಬೈಂಡಿಂಗ್ ಅಂತಂದ್ರೆ ಒಂಥರ ಇನ್ಫಾರ್ಮಲ್ ಅಗ್ರಿಮೆಂಟ್. ಅದು ನಾರ್ಮಲ್ ಆಗಿ ನಾವು ಮೀಟ್ ಆಗೋಣ, ಇದ್ರ ಪ್ರಕಾರ ನಾವು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿರುವಂತ ಅಗ್ರಿಮೆಂಟ್. ಅದಕ್ಕೆ ಹ್ಯಾಂಡ್ ಶೇಕ್ ಅಗ್ರಿಮೆಂಟ್ ಅಂತಾನು ಕೂಡ ಕರೀತಾರೆ, ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಅಂತಾನು ಕೂಡ ಕರೀತಾರೆ. ಈ ಅಗ್ರಿಮೆಂಟ್ ಅಲ್ಲಿ 3 ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುವಂತದ್ದು. ಒಂದು, ಈ ಸ್ಪೀಡ್ ವಾರ್ ಏನ್ ನಡೀತಾ ಇದೆಯಲ್ಲ ಅದನ್ನ ಲಿಮಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಂಪನಿಗಳು 300 km/h ಅಷ್ಟೇ ಸ್ಪೀಡು ಲಿಮಿಟ್ ಮಾಡ್ಕೊಂಡಿರ್ಬೇಕು. ಇನ್ನೊಂದು, ಈ ಸ್ಪೀಡ್ ಲಿಮಿಟ್ ಮಾಡ್ಕೊಳ್ಳೋವಂಥದ್ದನ್ನ ECU ಇಂದಾನೆ ಲಿಮಿಟ್ ಮಾಡ್ಕೊಂಡಿರ್ಬೇಕು. ಮತ್ತೊಂದು, ಡಿಸ್ಪ್ಲೇ ಅಲ್ಲಿ ಮ್ಯಾಕ್ಸಿಮಮ್ 299 km/h ವರ್ಗು ಕೂಡ ಗಾಡಿ ಹೋಗುವಂಥದ್ದು ಅಂತ ಹೇಳಿ ಅವರು ರೆಗ್ಯುಲೇಷನ್ ಒಂದು ಮಾಡ್ಕೊಂಡಿದ್ರು. ಅದಕ್ಕಿಂತ ಜಾಸ್ತಿ ಹೋದ್ರೂ ಕೂಡ ಅದು ಅಟ್ಲೀಸ್ಟ್ ಡಿಸ್ಪ್ಲೇ ಆಗಬಾರ್ದು ಅಂತ ಹೇಳಿ ಅವ್ರದ್ದೊಂದು ಬೇಸಿಕ್ ಆಗಿ ಏಮ್ ಇತ್ತು. ಬಟ್ ನಿಮ್ಗೆ ಹೇಳಿರೋ ಹಂಗೆ ಇದೊಂದು ಇನ್ಫಾರ್ಮಲ್ ಅಗ್ರಿಮೆಂಟ್ ಆಗಿತ್ತು. ಈ ಅಗ್ರಿಮೆಂಟ್ ಏನ್ ಬ್ರೇಕೇ ಆಗಿಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಬರ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಇವಾಗಿನ ಟೈಮಲ್ಲಿ ನಾವು ನೋಡ್ಕೋಬೇಕು ಅಂತಂದ್ರೆ 299 ಕ್ರಾಸ್ ಮಾಡ್ಕೊಳ್ಳೋವಂಥದ್ದು ಅಷ್ಟೊಂದು ದೊಡ್ಡ ಮ್ಯಾಟರ್ ಆಗಿರಲ್ಲ ಯಾವುದೇ ಸೂಪರ್ ಬೈಕ್ಸಿಗಾಗಿರಲಿ, ಎಸ್ಪೆಷಲಿ ಲೀಟರ್ ಕ್ಲಾಸಿನ ಸೂಪರ್ ಬೈಕ್ಸು. 2007 ಅಲ್ಲಿ MV ಅವರು ಫಸ್ಟ್ ಟೈಮು F4R ಅಂತ ಹೇಳ್ಬಿಟ್ಟು ಒಂದು ಗಾಡಿ ತಗೊಂಡ್ಬಂದ್ರು. ಅದು ಕೂಡ ನಿಯರ್ಲಿ 312 km/h ಸ್ಪೀಡ್ ಕ್ಲಾಕ್ ಮಾಡ್ಕೊಂತ ಇತ್ತು. ಅವರಿಗೆ ಈ ತರ ನೀವು ಸ್ಪೀಡ್ ನ ತೋರಿಸಬೇಡಿ ಅಂತ ಹೇಳಿದಾಗ ಅಗ್ರಿಮೆಂಟ್ ಅಲ್ಲಿ ನಾವಂತೂ ಪಾರ್ಟ್ ಇರಲಿಲ್ಲ ಅಂತ ಹೇಳಿದ್ರು. ಸಿಮಿಲರ್ಲಿ 2010 ಅಲ್ಲಿ BMW S1000RR ಬೇರೆ ಗಾಡಿಗಳಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಕಮ್ಮಿ ಇರುವಂತದ್ದು ಕೂಡ ಬಂದಿತ್ತು. ಇವೆಲ್ಲ ಚೇಂಜ್ ಆಗಿದ್ದು 2015 ಟೈಮ್ ಅಲ್ಲಿ ಕವಾಸಾಕಿ ಅವರು H2R ಲಾಂಚ್ ಮಾಡಿದ್ರು. H2R ಲಾಂಚ್ ಮಾಡಿದಾಗ ಒಂಥರ ಅಗ್ರಿಮೆಂಟ್ ಗೆ ಬೆಂಕಿ ಹಚ್ಚಿದಂಗ ಆಗಿತ್ತು. ಇಷ್ಟು ದಿನ 300 km/h ರೆಗ್ಯುಲೇಷನ್ ನೋಡ್ಕೊಂತ ಇರುವಂತವ್ರು ಸಡನ್ ಆಗಿ 400 km/h ಗಾಡಿ ಕ್ಲಾಕ್ ಮಾಡ್ಕೊಂಡಿರುವಂತದ್ರಿಂದ ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಆ ಟೈಮಲ್ಲಿ ಕವಾಸಾಕಿನೂ ಕೂಡ ಡಿಫೆಂಡ್ ಮಾಡ್ಕೊಂಡಿದ್ದು ಇದನ್ನ ನಾವು ಸ್ಟ್ರೀಟ್ ಗೋಸ್ಕರ ಬಿಡ್ತಾ ಇಲ್ಲ, ಇದು ಟ್ರ್ಯಾಕ್ ಪರ್ಪಸ್ ಗೆ ಬಿಡ್ತಾ ಇರುವಂತದ್ದು ಅಂತ ಹೇಳಿ ಮಾಡ್ಕೊಂಡಿದ್ರು. ಇವಾಗ್ಲೂ ನಾವು ಇಂಡಿಯಾದಲ್ಲಿ ನೋಡ್ಕೋಬೇಕು ಅಂತಂದ್ರೆ H2R ನ ಸ್ಟ್ರೀಟ್ ಅಲ್ಲಿ ಓಡಿಸೋವಂಥದ್ದು ಇಲ್ಲಿಗಲ್ ಆಗಿರುತ್ತೆ. ಬಟ್ H2R ನ ತರಿಸೋವಂಥದ್ದು ಈಸಿ ಆಗಿರುತ್ತೆ ಒಂದು ಲೆಕ್ಕದಲ್ಲಿ. H2R ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಅದಕ್ಕೆ ನಮಗೆ ಯಾವುದೇ ತರ ಅಂತದ್ದು ರಿಜಿಸ್ಟ್ರೇಷನ್ ಇರಲ್ಲ. ಆ ರಿಜಿಸ್ಟ್ರೇಷನ್ ಇರದೇ ಇರುವಂಥದ್ರಿಂದ ಅದನ್ನು ತರಿಸೋವಂಥದ್ದು ಕೂಡ ಇಲ್ಲಿ ಟ್ರ್ಯಾಕಲ್ಲಿ ಓಡಿಸೋವಂಥದ್ದು ಕೂಡ ಆ ಬಜೆಟ್ ಅಕಸ್ಮಾತ್ ಯಾರ ಹತ್ರ ಆದರೂ ಇದ್ದರೆ ಒಂಥರ ತರಿಸ್ಕೊಳ್ಳೋದಕ್ಕೆ
ರಿಲೇಟಿವ್ಲಿ ಈಸಿ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಈ ಜೆನ್ 1 ಹಯಾಬುಸಾ ಏನಿದೆಯಲ್ಲ, ಇದು ಎಲ್ಲ ಕಲೆಕ್ಟರ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಫೇವ್ರೇಟು. ಯಾಕೆ ಅಂತಂದರೆ ಇಂಜಿನ್ನು ಕೂಡ ಒಂಥರ ಬುಲೆಟ್ ಪ್ರೂಫ್ ಮಾಡ್ಕೊಂಡಿದ್ರು, ಪ್ಲಸ್ ರೆಗ್ಯುಲೇಷನ್ಕಿಂತ ಮುಂಚೆ ಬಂದಿರೋಂಥದ್ರಿಂದ ಅದರಲ್ಲಿ ಯಾವುದೇ ಥರದ್ದು ರೆಸ್ಟ್ರಿಕ್ಷನ್ಸ್ ಇರ್ತಾ ಇರಲಿಲ್ಲ. ರೈಡ್ ಮಾಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿರೋಂಥ ಗಾಡಿ ಅದು. ಅದ್ರ ಜೊತೆಗೆ ಮಾಡಿಫೈ ಮಾಡಬೇಕು ಅಂತಂದರೆ ಟರ್ಬೋ ಎಲ್ಲದನ್ನು ಕೂಡ ಹಾಕ್ಬಿಟ್ಟು ಡಬಲ್ ಹಾರ್ಸ್ ಪವರ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇರುವಂಥ ಗಾಡಿ 1999 ಬಂದಿರೋಂಥ ಜೆನ್ 1 ಹಯಾಬುಸಾ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಾ ಇತ್ತು. ಸ್ಪೆಸಿಫಿಕೇಶನ್ಸ್ ಹೇಳಬೇಕು ಅಂತಂದ್ರೆ ನಿಯರ್ಲಿ 215 kgs ಬರ್ತಾ ಇತ್ತು, 1299 cc ಇಂಜಿನ್, 170 bhp ವರೆಗೂ ಬರ್ತಾ ಇತ್ತು, ನಿಯರ್ಲಿ 135 ನ್ಯೂಟನ್ ಮೀಟರ್ ಟಾರ್ಕು ಆ ಗಾಡಿದು ಇರ್ತಾ ಇತ್ತು. ಬಟ್ ಆ ಗಾಡಿ ಮಾಡಿರುವಂತ ಲೆಗಸಿಗೆ ಆ ಗಾಡಿನ ಲೆಜೆಂಡ್ ಅಂತಾನು ಕೂಡ ಸಿಕ್ಕಾಪಟ್ಟೆ ಜನ ಕರಿತಾ ಇರ್ತಾರೆ. ಈ ಜೆನ್ 1 ಹಯಾಬುಸಾಯಿನ ಇಂಜಿನ್ ಕಾಂಪೋನೆಂಟ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅವರು ಹೈಯರ್ RPMs ಅಲ್ಲಿ ಈಸಿಯಾಗಿ ರೆವ್ ಮಾಡ್ಕೋಬೇಕು ಅಂತ ಸುಜುಕಿ ಕಾಂಪೋನೆಂಟು ಎಲೆಕ್ಟ್ರೋಕೆಮಿಕಲ್ ಮೆಟೀರಿಯಲ್ಸ್ನ ಕೂಡ ಯೂಸ್ ಮಾಡ್ಕೊಂಡಿದ್ರು. ಅದರಿಂದಾಗಿ ಇಂಜಿನ್ ಒಳಗಡೆ ಹೀಟು ಸ್ವಲ್ಪ ಕಮ್ಮಿ ಆಗ್ತಾ ಇರೋವಂಥದ್ದು, ಪ್ಲಸ್ ಹೈಯರ್ RPM ವರ್ಗೂ ಕೂಡ ರೆವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಆದರೆ ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇಟ್ಕೊಂಡು ಸಿಕ್ಕಾಪಟ್ಟೆ ಜಾಸ್ತಿ ಡಿಮೆರಿಟ್ಸ್ ಇರ್ತಾ ಇತ್ತು. ಒಂದು ಅದರ ಬ್ರೇಕಿಂಗು, ವುಡನ್ ಬ್ರೇಕ್ಸ್ ಅಂತ ಹೇಳಿ ಕರಿತಾ ಇದ್ರು. ಗಾಡಿ ಓಡೋದಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡ್ತಾ ಇತ್ತು, ಬಟ್ ನಿಂತ್ಕೊಳ್ಳೋದಂತೂ ನಿಂತ್ಕೊತಾ ಇರಲಿಲ್ಲ. ಅದ್ರ ಜೊತೆಗೆ ಇದರ ಸಬ್ ಫ್ರೇಮು ಕೂಡ ಬ್ರೇಕ್ ಆಗುವಂಥದ್ದು ಇನ್ಸ್ಟೆನ್ಸು ಸಿಕ್ಕಾಪಟ್ಟೆ ಜಾಸ್ತಿ ನಾವು ನೋಡ್ಕೊಂಡಿರುವಂಥದ್ದು. ಪ್ಲಸ್ ರೆಗ್ಯುಲೇಷನ್ ಎಲ್ಲದೂ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಂದಿರೋಂಥದ್ರಿಂದ ಇದರಲ್ಲಿ ಯಾವುದೇ ಥರದ್ದು ಎಲೆಕ್ಟ್ರಾನಿಕ್ಸು ಕೂಡ ನಮಗೆ ಇನ್ಸ್ಟಾಲೇಷನ್ ಮಾಡ್ಕೊಂಡಿರಲಿಲ್ಲ ಜೆನ್ 1 ಹಯಾಬುಸಾ ಅಲ್ಲಿ. ABS ಇರ್ತಾ ಇರಲಿಲ್ಲ, ಟ್ರ್ಯಾಕ್ಷನ್ ಇರ್ತಾ ಇರಲಿಲ್ಲ, ಅದು ಯಾವುದೇ ಥರದ್ದು ಎಲೆಕ್ಟ್ರಾನಿಕ್ಸು ಕೂಡ ಇರ್ತಾ ಇರಲಿಲ್ಲ. ಇವೆಲ್ಲದನ್ನು ಕೂಡ ರೆಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಂದಿರೋವಂಥದ್ದೇ ಜನರೇಷನ್ 2 ಹಯಾಬುಸಾ 2008 ಸ್ಟಾರ್ಟ್ ಆಗಿರೋವಂಥದ್ದು. ಜೆನ್ 1 ಇರುವಂಥ ಪ್ರಾಬ್ಲಮ್ಸ್ ಎಲ್ಲದನ್ನೂ ಕೂಡ ಅಡ್ರೆಸ್ ಮಾಡ್ಕೊಳ್ಳೋದಕ್ಕೆ 2008 2020 ವರ್ಗೂ ಕೂಡ ಜನರೇಷನ್ 2 ಹಯಾಬುಸಾ ತೊಗೊಂಬಂದಿದ್ರು. ಇಯರ್ ಆನ್ ಇಯರು ಸ್ವಲ್ಪ ಲಿವರಿ ಅಪ್ಗ್ರೇಡ್ಸು ಈ ಥರದ್ದೆಲ್ಲ ಚೇಂಜಸ್ ಮಾಡಿಕೊಂಡು ಬಿಟ್ಟಿದ್ರು. ಬಟ್ ಮೇಜರ್ ಚೇಂಜಸ್ ಮಾಡ್ಕೊಂಡಿರೋಂಥದ್ದು ಏನು ಅಂತಂದರೆ 1299 cc ಮುಂಚೆ ಇರೋವಂಥದ್ದನ್ನ 1340 cc ಮಾಡಿದ್ರು. ಅದ್ರ ಜೊತೆಗೆ ಟಾರ್ಕ್ನ 155 ನ್ಯೂಟನ್ ಮೀಟರ್ಸ್ವರೆಗೂ ಕೂಡ ಕೊಟ್ಟರು. BHP ನಿಯರ್ಲಿ 194 197 ವರ್ಗೂ ಕೂಡ ವೇರಿ ಆಗ್ತಾ ಇತ್ತು ಈ ಜೆನ್ 2 ಹಯಾಬುಸಾ ಬಂದಿರೋಂಥ ಟೈಮಲ್ಲಿ. ಇನ್ನೊಂದು ಇದರಲ್ಲಿ ಪ್ರಾಬ್ಲಮ್ ಇದ್ದಿದ್ದು ನಮಗೆ ಹಿಂದ್ಗಡೆ ಅಲ್ಯೂಮಿನಿಯಂ ಸಬ್ ಫ್ರೇಮ್ ಇತ್ತು ಅಂತ, ಅದನ್ನ ಚೇಂಜ್ ಮಾಡಿಕೊಂಡು ಜನರೇಷನ್ 2 ಹಯಾಬುಸಾ ಅಲ್ಲಿ ಸ್ಟೀಲ್ ಸಬ್ ಫ್ರೇಮ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಸ್ಟೇರಿಂಗ್ ಡ್ಯಾಂಪರು ಕೂಡ ಕೊಟ್ಟರು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮೋಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಂತಂದ್ರೆ ಎಲೆಕ್ಟ್ರಾನಿಕ್ಸಿನ ಜನರೇಷನ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂತ. ಆಕ್ಚುಲ್ ಆಗಿ ಮೋಡ್ A, ಮೋಡ್ B ಮತ್ತೆ ಮೋಡ್ C ಅಂತ ಹೇಳ್ಬಿಟ್ಟು 3 ಮೋಡು ಕೊಟ್ಟಿದ್ರು. ಫುಲ್ ಪವರ್ ನಿಮಗೆ ಬೇಕು ಅಂತಂದ್ರೆ A ಮೋಡಲ್ಲಿ ಇಟ್ಕೊಂಡಿರಬೇಕು. B ಮೋಡು ಸಿಟಿಯಲ್ಲಿ ಓಡಿಸೋದಕ್ಕೆ ಸ್ವಲ್ಪ ರಿಡ್ಯೂಸ್ ಪವರು. ಅಕಸ್ಮಾತ್ ಮಳೆ ಬರುವಂಥ ಸಿಚುವೇಶನ್ ಏನಾದರೂ ಇದ್ದು ಮಳೆಯಲ್ಲಿ ಓಡಿಸ್ಬೇಕು ಅಂತಂದರೆ C ಮೋಡ್ ಅಂತಲೂ ಕೂಡ ಕೊಟ್ಟಿದ್ರು. ಅದರಲ್ಲಿ ಪವರು ಸಿಕ್ಕಾಪಟ್ಟೆ ರಿಡ್ಯೂಸ್ಡ್ ಆಗಿತ್ತು. ಬ್ರೇಕ್ನ ಎನ್ಹಾನ್ಸ್ ಮಾಡಬೇಕು ಅಂತ ಹೇಳಿ 2013 ಮೇಲೆ ಬಂದಿರೋಂಥ ಮಾಡೆಲ್ಸ್ಗಳಿಗೆ ಬ್ರೆಂಬೋ ಮೊನೋಬ್ಲಾಕ್ ಕ್ಯಾಲಿಪರ್ಸು ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಸುಜುಕಿ ಅವರು ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಪ್ರಾಬ್ಲಮ್ಸ್ ಇರೋವಂಥದ್ದನ್ನ ಸ್ಟೇಜ್ ವೈಸು ರೆಸಾಲ್ವ್ ಮಾಡ್ತಾ ಬರ್ತಾ ಹೋಗ್ತಾ ಇದ್ರು. ಜನರೇಷನ್ 1 ಹಯಾಬುಸಾ ಅಲ್ಲಿ ಇಂಜಿನಲ್ಲಿ ವಾಲ್ಸ್ ಇರೋವಂಥದ್ದು ಸ್ಟೀಲಿಂದ ಮಾಡ್ಕೊಂಡಿದ್ರು. ಇದರಲ್ಲಿ ಇನ್ನೂ ಸ್ವಲ್ಪ ಲೈಟರ್ ಮಾಡೋಣ ವೇಟು, RPM ಕೂಡ ಸ್ವಲ್ಪ ಹೈಯರ್ವರೆಗೂ ಕೂಡ ರೆವ್ ಮಾಡಬೇಕು ಅಂತ ಹೇಳಿ ಆ ಸ್ಟೀಲ್ ವಾಲ್ವ್ಸ್ನ ರೀಪ್ಲೇಸ್ ಮಾಡಿಕೊಂಡು ಟೈಟಾನಿಯಂ ವಾಲ್ವ್ಸ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರು. ಅದರಿಂದ ಸ್ವಲ್ಪ ಲೈಟರು ಕೂಡ ಆಗ್ತಾ ಇತ್ತು, ಹೈಯರ್ RPM ವರ್ಗೂ ಕೂಡ ರೆವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು ಜನರೇಷನ್ 1 ಅಲ್ಲಿ ಇದ್ದಿದ್ದು ಹೀಟು ಸಿಕ್ಕಾಪಟ್ಟೆ ಜಾಸ್ತಿ ಇಂಜಿನ್ ಹತ್ರ ಇಂದ ರೈಡರಿನ ಕಾಲಿಗೆ ಹೊಡಿತಾ ಇತ್ತು. ಇದನ್ನು ಅಡ್ರೆಸ್ ಹೆಂಗೆ ಮಾಡ್ಕೊಂಡ್ರು ಅಂತಂದರೆ ರೇಡಿಯೇಟರಿನ ಶೇಪು ಇನ್ನೂ ಸ್ವಲ್ಪ ಕರ್ವ್ ಮಾಡಿಕೊಂಡು ಡುವೆಲ್ ಫ್ಯಾನ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ರು. ಈ ಡುವೆಲ್ ಫ್ಯಾನ್ಸು ಯಾವಾಗ ಟೆಂಪ್ರೇಚರು ಜಾಸ್ತಿ ಹೋಗೋದಕ್ಕೆ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಆನ್ ಆಗ್ತಾ ಇರೋವಂಥದ್ದು ಗಾಡಿನ ಕೂಡ ಸಿಕ್ಕಾಪಟ್ಟೆ ಕೂಲಾಗಿ ಇಟ್ಕೊಂಡಿದ್ರು. ಅದಕ್ಕೆ ನಾವು ಜನರೇಷನ್ 1ನ ಲೆಜೆಂಡ್ ಅಂತ ಹೇಳಿ ಕರೆದ್ರೆ ಜನರೇಷನ್ 2 ಹಯಾಬುಸಾನ ನಾವು ಮಸಲ್ ಅಂತ ಹೇಳ್ಬಿಟ್ಟು ಕರಿಬೋದು. ಯಾಕೆ ಅಂತಂದರೆ ಆ ಟೈಮಲ್ಲಿ ಯಾವುದೇ ಥರದ್ದು ಕೂಡ ರೆಸ್ಟ್ರಿಕ್ಷನ್ಸ್ ಇಡ್ತಾ ಇರಲಿಲ್ಲ. ಹವೆವರ್ 299 km/h ಅಂತಲೂ ಕೂಡ ಅದು ಡಿಸ್ಪ್ಲೇ ಆಗ್ತಿರೋಂಥದ್ದು ಆಬ್ವಿಯಸ್ಲಿ ಇರ್ತಾನೆ ಇತ್ತು. ಬಟ್ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಥರದ್ದು ಕೂಡ ರೆಗ್ಯುಲೇಷನ್ಸು ನೋಡ್ಕೊಳ್ಳೋದಕ್ಕೆ ಜನರೇಷನ್ 2 ಹಯಾಬುಸಾ ಅಲ್ಲಿ ನಮಗೆ ಕಾಣ್ತಾ ಇರಲಿಲ್ಲ. ಜನರೇಷನ್ 2 ಅಲ್ಲಿ ಇಂಪ್ರೂವ್ ಮಾಡ್ಕೊಂಡಿರೋಂಥ ಮಸಲ್ನ ಜನರೇಷನ್ 3 ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನ ಇನ್ನ ಕಾತರದಿಂದ ಕಾಯ್ತಾ ಇದ್ರು. ಆ ಟೈಮಲ್ಲೇ ಕೊಟ್ಟಿರುವಂಥದ್ದು ಸರ್ಪ್ರೈಸಿಂಗ್ ಆಗಿತ್ತು.
ಇವಾಗ ನಮಗೆ 2021 ಇರೋವಂಥದ್ದು ಜನರೇಷನ್ 3 ಹಾಯಾಬೂಸಾ. ಜನರೇಷನ್ 3 ಬಂದಾಗ ಸಿಕ್ಕಾಪಟ್ಟೆ ಜನ ಡಿಸಪಾಯಿಂಟು ಕೂಡ ಆಗಿದ್ರು, ಸಿಕ್ಕಾಪಟ್ಟೆ ಜನ ಖುಷಿನೂ ಕೂಡ ಪಡ್ಕೊಂಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಜನರೇಷನ್ 3 ರಿಟೈನ್ ಮಾಡ್ಕೊಂಡಿರುವಂಥದ್ದು ಅದೇ ಫ್ಯಾಲ್ಕನ್ ಥರ ಇರುವಂಥ ಶೇಪು. ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ ನಮಗೆ ಮುಂದೆ ಇರುವಂಥ DRL ಇಂಡಿಕೇಟರ್ ಪ್ಲೇಸ್ಮೆಂಟು, ಇಲ್ಲ ಅಂತಂದರೆ ರೇರಲ್ಲಿ ನಮಗೆ ಟೇಲ್ ಅಸೆಂಬ್ಲಿಯ ಪ್ಲೇಸ್ಮೆಂಟು. ಬಟ್ ಜನರೇಷನ್ 3 ನಾವು ಹೇಳಬೇಕು ಅಂತಂದರೆ ಬೈಕರ್ಸ್ಗಿನ್ನ ಜಾಸ್ತಿ ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯೂರೋ 5 ನಾರ್ಮ್ಸ್ ಪ್ರಕಾರ ಇರಬೇಕು ಅಂತ ಹೇಳ್ಬಿಟ್ಟು ಗಾಡಿನ ಡಿಸೈನ್ ಮಾಡ್ಕೊಂಡಿದ್ದೆ ಜನರೇಷನ್ 3 ಹಾಯಾಬೂಸಾ. ಇಂಜಿನು ನಮಗೇನು 1340cc ಇತ್ತು, ಅದನ್ನು ರಿಟೈನ್ ಮಾಡಿಕೊಂಡ್ರು. ಇದರ ಪವರ್ ನಮಗೆ ರೆಡ್ಯೂಸ್ ಮಾಡ್ಕೊಂಡಿದ್ರು. ನಿಯರ್ಲಿ 190 bhp ಬರ್ತಾ ಇತ್ತು. ಟಾರ್ಕು ಕೂಡ ಅದ್ರ ಜೊತೆಗೆ 150 Nm ಟಾರ್ಕಿಗೆ ರೆಡ್ಯೂಸ್ ಮಾಡ್ಕೊಂಡಿದ್ರು. ಇದಕ್ಕೆ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದ್ರೆ ಯೂರೋ 5 ನಾರ್ಮ್ಸ್. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ 2020 ಮೇಲೆ ನಮಗೆ ಯೂರೋ 5 ನಾರ್ಮ್ಸ್ ನ ಎಲ್ಲರೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇಂಡಿಯಾದಲ್ಲೂ ಕೂಡ BS4 ಇಂದ ನಾವು ಡೈರೆಕ್ಟ್ ಆಗಿ BS6 ಗೆ ಜಂಪ್ ಮಾಡ್ಕೊಂಡಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಂಪನಿಗೆ ಏನಿರುತ್ತೆ ಅಂತಂದ್ರೆ ಗಾಡಿ ಚೆನ್ನಾಗಿ ಮಾಡೋದಕ್ಕಿಂತ ಗಾಡಿನ ಸೇಲ್ ಮಾಡ್ಕೊಳ್ಳೋಂಥದ್ದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುತ್ತೆ. ಪ್ಲಸ್ ಬೂಸಾನು ಕೂಡ ನಮಗೆ ವೆಸ್ಟರ್ನ್ ಮಾರ್ಕೆಟ್ ಅಲ್ಲಿ ಸುಮಾರು ಫೇಮಸ್ ಇರುವಂತದ್ರಿಂದ ಈ ಎಲ್ಲಾ ರೆಗ್ಯುಲೇಷನ್ಸ್ ಕೂಡ ಕಮ್ಮಿ ಬೇಕಾಗಿ ಬಂದಿತ್ತು. ಎಲೆಕ್ಟ್ರಾನಿಕ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದರಲ್ಲಿ ಎನ್ಹಾನ್ಸ್ಮೆಂಟ್ ನ ಮಾಡ್ಕೊಂಡಿದ್ದಾರೆ. ಕಾರ್ನರಿಂಗ್ ABS ಕೊಟ್ಟಿದ್ದಾರೆ, ವೀಲಿ ಕಂಟ್ರೋಲ್ 10 ಲೆವೆಲ್ಸ್ ವರೆಗೂ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಈ ಪವರ್ ಸ್ವಲ್ಪ ರಿಡ್ಯೂಸ್ ಮಾಡ್ಕೊಂಡಿರುವಂತದ್ರಿಂದ ಸುಜುಕಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಟಾಪ್ ಎಂಡ್ ಅಲ್ಲಿ ಇದರ ಪವರ್ ರಿಡ್ಯೂಸ್ ಆಗಿರಬಹುದು, ಲೋ ಮತ್ತೆ ಮಿಡ್ ಎಂಡ್ ಅಲ್ಲಿ ನಾವು ಜಾಸ್ತಿ ಇದನ್ನ ಕಾನ್ಸಂಟ್ರೇಟ್ ಮಾಡಿ ಪವರ್ ನ ಇಂಪ್ರೂವ್ ಮಾಡ್ಕೊಂಡಿದೀವಿ, ಇನ್ಕ್ರೀಸ್ ಮಾಡಿದೀವಿ ಅಂತಾನು ಕೂಡ ನಮಗೆ ಸುಜುಕಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಇನ್ನ ಬೇಸಿಕ್ ಇದರಲ್ಲಿ ನಾವು ಫೀಚರ್ಸ್ ನೋಡಬೇಕು ಅಂತಂದ್ರೆ ಕ್ವಿಕ್ ಶಿಫ್ಟರ್ ಇದೆ, ಅಪ್ ಶಿಫ್ಟ್ ಇದೆ, ಡೌನ್ ಶಿಫ್ಟ್ ಇದೆ. ಅದ್ರ ಜೊತೆಗೆ ಇದರ ಕ್ರಾಂಕ್ ಶಾಫ್ಟ್ ಅಲ್ಲಿ ಅಡಿಷನಲ್ ಫೋರ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಆಯಿಲ್ ಸರ್ಕ್ಯುಲೇಷನ್ ಇನ್ನ ಇಂಪ್ರೂವ್ಮೆಂಟ್ ಇರಲಿ ಅಂತ ಹೇಳಿ. ಜೊತೆಗೆ ಡಿಜಿಟಲ್ ಡ್ಯಾಶ್ ಕೊಟ್ಟಿದ್ದಾರೆ. ಬಟ್ ಅಂದ್ರೂ ಕೂಡ ಅನಲಾಗ್ ಎಲ್ಲರಿಗೂ ಇಷ್ಟ ಇರುವಂತದ್ರಿಂದ ಅನಲಾಗ್ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಮಿಡಲ್ ಅಲ್ಲಿ ಸಣ್ಣದಾಗಿ ನಮಗೆ ಡಿಜಿಟಲ್ ಡ್ಯಾಶ್ ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಕೂಡ ನಮಗೆ ಅನ್ಸುತ್ತೆ. ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ನಮ್ಮಲ್ಲಿ ಈಗ ಇರುವಂತ ಗಾಡಿ ಇದು 25th ಆನಿವರ್ಸರಿ ಎಡಿಷನ್ ಅಂತ ಹೇಳಿ. ಸೊ ಈ 25th ಆನಿವರ್ಸರಿಗೆ ಸ್ಪೆಷಲ್ ಆಗಿ ಮಾಡಿರುವಂತ ಕಲರೇ ಇದು ಆರೆಂಜ್. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಇರುವಂತ ಕಲರ್ ಇದು. ಸೊ ನಾವು ಅದಕ್ಕೆ ಬೂಸಾ ವಿಡಿಯೋ ಮಾಡಬೇಕು ಅಂತಂದಾಗ ಹುಡುಕಿ ಇದೇ ಗಾಡಿ ಮೇಲೆನೆ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರುವಂತದ್ದು. ಇಲ್ಲಿ ಇರುವಂತ ಗಾಡಿನ ನಾವು ನೋಡ್ಕೋಬೇಕು ಅಂತಂದ್ರೆ ಇದರಲ್ಲಿ ಫುಲ್ ಸಿಸ್ಟಮ್ ಆಕ್ರಾಪೋವಿಚ್ ಟೈಟಾನಿಯಂ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಫ್ರೇಮ್ ಸ್ಲೈಡರ್ಸ್ ಆಗಿರ್ಲಿ, ರೇಡಿಯೇಟರ್ ಗಾರ್ಡ್ ಆಗಿರ್ಲಿ, ಫೋರ್ಕ್ ಪ್ರೊಟೆಕ್ಟರ್ಸ್ ಆಗಿರ್ಲಿ, ಸ್ಪೂಲ್ಸ್ ಆಗಿರ್ಲಿ, ಅವೆಲ್ಲದನ್ನು ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ಗಾಡಿ ಡೆಲಿವರಿ ತಗೊಂಡ್ಮೇಲೆ ಬೇಸಿಕ್ ಆಗಿ ಏನು PPF ಮಾಡ್ಕೊಂಡು ಇದರ ಕಲರು ಮತ್ತೆ ಬ್ಯೂಟಿನ ಕಂಟ್ರೋಲ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಂಡ್ ಡೈರೆಕ್ಷನ್ ನಮಗೆ ಇನ್ನ ಸ್ವಲ್ಪ ಬೆಟರ್ ಇರ್ಲಿ ಅಂತ ಹೇಳ್ಬಿಟ್ಟು ಪ್ಯೂಗಿಂದು ಸ್ಮೋಕ್, ಲೈಟ್ ಸ್ಮೋಕ್ ಇರುವಂತದ್ದು. ಈಗ ಒಂದು ನಿಮಗೆ ಫ್ಯಾಲ್ಕನಿನ ಶೇಪ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಗಾಡಿ ಮೇಲೆ ಎಕ್ಸಾಕ್ಟ್ ಆಗಿ ಈ ತರ ಕೂತ್ಕೊಂಡು ಕಾಲ್ ಹಿಂಗೆ ಇಟ್ಕೊಂಡು ಹೆಲ್ಮೆಟಲ್ಲಿ ಹಿಂಗೆ ಟಕ್ ಇನ್ ಮಾಡ್ಕೊಂಡಿದ್ರೆ ಪ್ರಾಪರ್ ಆಗಿ ನಮಗೆ ಅದೊಂದು ಏರೋಡೈನಮಿಕ್ ಶೇಪ್ ಬರುತ್ತೆ. ಅದ್ರ ಜೊತೆಗೆ ಜೆನ್ 3 ಈ ಏರೋಡೈನಮಿಕ್ ಟೇಲು ಕೂಡ ಕೊಟ್ಟಿರುವಂತದ್ರಿಂದ ಒಂದು ಫ್ಯಾಲ್ಕನಿನ ಶೇಪ್ ನಮಗೆ ಇದರಲ್ಲಿ ಕಾಣಕ್ಕೆ ಸಿಗತ್ತೆ. ನಾರ್ಮಲ್ ಆಗಿ ಸಿಟಿಯಲ್ಲಿ ಓಡಿಸ್ಬೇಕು ಅಂತಂದ್ರೆ ಹೀಟ್ ಅಂತೂ ಇದ್ದೇ ಇರುತ್ತೆ ಗಾಡಿದು. ಲಾಂಗ್ ಓಡಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇರುವಂತ ಗಾಡಿ ಇದು. ಯಾಕೆ ಅಂತಂದ್ರೆ ಇದರ ಸೀಟು ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇದೆ. ಇದನ್ನ ತೆಗೆದು ಅಕಸ್ಮಾತ್ ನಾವು ಸೀಟು ಟೇಲ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರು ಕೂಡ ಜಾಸ್ತಿ ವಿಡ್ತಿದೆ, ಅದು ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೊಂಡಿರ್ಬೋದು. ಲಾಂಗ್ ಕ್ರೂಸಿಂಗಿಗೂ ಕೂಡ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ. ಬಟ್ ಸಿಟಿಯಲ್ಲಿ ಮ್ಯಾನ್ಯೂವರ್ ಮಾಡ್ಕೋಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ಅಂತಂದ್ರೆ ಗಾಡಿಯ ವೇಟು ಕೂಡ ಇರುತ್ತೆ. ಪ್ಲಸ್ ಗಾಡಿ ಸಿಕ್ಕಾಪಟ್ಟೆ ದೊಡ್ಡದಿರೋಂಥದ್ರಿಂದ ಜನರನ್ನ ಅಟ್ರಾಕ್ಟ್ ಕೂಡ ಮಾಡ್ತಾ ಇರುತ್ತೆ. ಮೈಲೇಜ್ ನೋಡ್ಕೋಬೇಕು ಅಂತಂದ್ರೆ ನಾವು ಸಿಟಿಯಲ್ಲಿ ಓಡಿಸಿರ್ಬೇಕಾದ್ರೆ ಸುಮಾರು 13ರಿಂದ 14 ಕಿಲೋಮೀಟರ್ ನಮಗೆ ಕೊಡ್ತಾ ಇತ್ತು. ಲಾಂಗ್ ನಾವು ಇನ್ನೂ ಓಡಿಸ್ ನೋಡಿಲ್ಲ. ಬಟ್ ಜನರೇಷನ್ 2 ಹಾಯಾಬೂಸಾ ನಾವು ಲಾಂಗ್ ಓಡಿಸಿರ್ಬೇಕಾದ್ರೆ ಸುಮಾರು ನಮಗೆ 22ರಿಂದ 23 ಕಿಲೋಮೀಟರ್ ಕೊಡ್ತಾ ಇದ್ದಿತ್ತು. ಇದರಲ್ಲಿ 3 ಮೋಡ್ಸ್ ಬರುತ್ತೆ, C, B ಮತ್ತು ಎ ಎಲ್ಲದಕ್ಕಿಂತ ಪವರ್ಫುಲ್ಲು. ಸಿ ಬಂದು ರೇನ್ ಮೋಡ್ ಅಂತ. ಅದನ್ನು ಬಿಟ್ಟು 3 ಯೂಸರ್ ಮೋಡ್ ಬರುತ್ತೆ. ಅದರಲ್ಲಿ ಪವರು, ಟ್ರ್ಯಾಕ್ಷನ್ನು, ಇಂಜಿನ್ ಬ್ರೇಕಿಂಗು ಇವು ಎಲ್ಲದನ್ನು ಕೂಡ ಇಂಡಿವಿಜುವಲ್ ಆಗಿ ನಾವು ಸೆಟ್ ಮಾಡ್ಕೊಂಡಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ U3 ಅಂತ ಇದೆ, ಇದು ಯೂಸರ್ 3. ಇದೇ ಥರ ಯೂಸರ್ 2 ಬರುತ್ತೆ, ಯೂಸರ್ 1 ಬರುತ್ತೆ. ಅದರಲ್ಲೂ ಕೂಡ ನಾವು ಇಂಡಿವಿಜುವಲ್ ಆಗಿ ಎಲ್ಲದನ್ನು ಕೂಡ ಸೆಟ್ ಮಾಡ್ಕೋಬೋದು. ನಿಯರ್ಲಿ 10 ಸೆಟ್ಟಿಂಗ್ಸ್ವರೆಗೂ ಕೂಡ ಕೊಡ್ತಾ ಇರುತ್ತೆ. ಅದು ಬಿಟ್ಟರೆ ನಾವು ನಾರ್ಮಲಾಗಿ ಮೋಡ್ಸಲ್ಲಿ ಟ್ರಿಪ್ಪು,
ಕ್ಲಾಕು ಇವೆಲ್ಲದನ್ನು ಕೂಡ ನಮಗೆ ಓದ್ತಾ ಇರ್ಬೋದು. ಈ ಕಡೆ ನಮಗೆ ಪ್ರಾಪರ್ ಆಗಿ ಫ್ಯೂಲ್ ಗಾಜ್ ಇದೆ, ಈ ಕಡೆ RPM ಇದೆ, ಅದಾದ್ಮೇಲೆ ಇಲ್ಲಿ ಸ್ಪೀಡೋಮೀಟರ್ ಇದೆ, ಇಲ್ಲಿ ಇಂಜಿನಿನ ಹೀಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸ್ ಮಾಡುವಂಥದ್ದು ತೋರಿಸ್ತಾ ಇರುತ್ತೆ. ಸೊ ಒಂಥರ ಪ್ರಾಪರ್ ಆಗಿ ಕ್ಲೀನ್ ಡ್ಯಾಶ್ ಇರುವಂಥದ್ದು. ಇಲ್ಲಿ ನಿಮಗೆ ಎಲ್ಲ ಕಂಟ್ರೋಲ್ಸು ಕೂಡ ಲೈಟ್ ಇರುವಂಥದ್ದು ತೋರಿಸುವಂಥದ್ದು. ಇದು RPM ಲಿಮಿಟರು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ಗಾಡಿಯಲ್ಲಿ ಸ್ಪೀಡ್ ಲಿಮಿಟರ್ ಇದೆ. 100 km/h ಅಂತ ನಾವು ಸೆಟ್ ಮಾಡಿದ್ರೆ ಗಾಡಿ ನಾವು ಎಷ್ಟೇ ಥ್ರಾಟಲ್ ಕೊಟ್ಟರು ಕೂಡ ಅದಕ್ಕಿಂತ ಮೇಲ್ಗಡೆ ಅಂತೂ ಇನ್ಕ್ರೀಸ್ ಮಾಡೋದೇ ಇಲ್ಲ. ಅದು ಎಕ್ಸಾಸ್ಟ್ ನೋಟ್ ಒಂದು ಕೇಳ್ಕೊಳೋಣ. ಗಾಡಿಯಲ್ಲಿರುವಂಥದ್ದು ಫುಲ್ ಸಿಸ್ಟಮು ಆಗ್ರಪೋವಿಚ್. ಆ್ಯಕ್ಚುಲ್ ಆಗಿ ನಿಮಗೆ ಪ್ರಾಪರ್ ಆಗಿ ಒಂದು ಹಾಯಾಬೂಸಾದು ಲೆಗಸಿ ಹೇಳಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥ ವಿಡಿಯೋ ಇದು. ಜನರೇಷನ್ 1 ಲೆಜೆಂಡ್ ಆಗಿತ್ತು, ಜನರೇಷನ್ 2 ಮಸಲ್ ಆಗಿತ್ತು, ಜನರೇಷನ್ 3 ಕ್ರೂಸ್ ಕಂಟ್ರೋಲ್ ಎಲ್ಲ ಇರೋವಂಥದ್ರಿಂದ ಒಂದು ಪ್ರಾಪರ್ ಪೈಲಟ್ ಅಂತ ಹೇಳಿ ನಾವು ಕರಿಬೋದು. ಅಷ್ಟೇ ಇವತ್ತಿಗೆ ಹಾಯಾಬೂಸಾ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my rep and on, check my repertoire, don't check me now. Less is checks involved, I've been feeling like I'm next to God. Next to God, next to God.